ಇಷ್ಟು ದಿನ ಬರೀ ಬೈಕ್ದು ಕಾರ್ದು ರಿವ್ಯೂ ನೋಡ್ತಾ ಇದ್ರಿ. ಇವತ್ತು ಅದಕ್ಕಿಂತ ಹೆಚ್ಚಾಗಿರೋದು ಮತ್ತು ರೈತರಿಗೆ ಫುಲ್ ಸಪೋರ್ಟ್ ಆಗಿರೋದು ಒಂದು ವೆಹಿಕಲ್ ಅಂದರೆ ಒಂದು ಟ್ರ್ಯಾಕ್ಟರ್. ಈ ವಿಡಿಯೋದಲ್ಲಿ ಒಂದು ಟ್ರ್ಯಾಕ್ಟರ್ನ ರಿವ್ಯೂ ಮಾಡ್ತಾ ಇದ್ದೀನಿ ಇವತ್ತು. ಇದೇ ಮಹೇಂದ್ರ 475 DI ಗಾಡಿ. ಇದು ಬೋಲ್ಡ್ ಲೆಟರಲ್ಲಿ ಕೊಟ್ಟಿದೆ ನೋಡಿ ಮಹೇಂದ್ರ ಅಂತ. ಇಲ್ಲಿ 475 DI ಅಂದರೆ ಡೈರೆಕ್ಟ್ ಇಂಜೆಕ್ಷನ್ ಅಂತ. ಒಳ್ಳೆ DI ಗಾಡಿ ಅಂದರೆ ಒಳ್ಳೆ ವ್ಯಾಲ್ಯೂ ಇದೆ ಗಾಡಿಗೆ. ಇದು ಸಿಂಬಲ್ ನೋಡಿ ಸರ್ಪಂಚ್ ಅಂತ, ಸರ್ಪಂಚು, ಭೂಮಿಪುತ್ರ, ಅರ್ಜುನ್ ಅಂತ 3 ಥರ ಬರುತ್ತೆ ಇದು ಮಾಡಲು. ಇದು ಸಿಂಬಲ್ ನೋಡಿ, ಇದು ಪೇಟ ಸುತ್ಕೊಂಡಿರೋದು ಇಲ್ಲಿ ಬತ್ತುತ್ತಾನೆ. ಈ ಸಿಂಬಲ್ ನೋಡಿದ್ರೆ ಎಷ್ಟೋ ಜನ ಫಿದಾಗ್ಬಿಡ್ತಾರೆ, ಆ ಥರ ಕೊಟ್ಟಿದ್ದಾನೆ ಸಿಂಬಲ್ ಮಾತ್ರ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಈ ಗಾಡೀಲಿ 42 HP ಬರುತ್ತೆ ಇಂಜಿನ್ ಹಾರ್ಸ್ ಪವರು, ಮತ್ತು 2730 cc ಇಂಜಿನ್ ಬರುತ್ತೆ. ಒಳ್ಳೆ ಪವರ್ಫುಲ್ ಇಂಜಿನ್ ಕೊಟ್ಟಿದ್ದಾನೆ ಈ ಗಾಡೀಲಿ ಮಾತ್ರ. ಟಾರ್ಕ್ ಎಲ್ಲ ಇದು ಲೋಡ್ ಮೇಲೆ ವೇರಿ ಆಗುತ್ತೆ. 172 ಇಂದ 180ವರೆಗೂ ಟಾರ್ಕ್ ವೇರಿ ಆಗುತ್ತೆ. ನೀವು ಲೋಡ್ ಹೆಂಗೆ ಫುಲ್ ಮಾಡ್ತೀರೋ ಆ ಥರ ಇದು ವೇರಿ ಆಗ್ತಾ ಇರುತ್ತೆ ಟಾರ್ಕ್ ಇದರಲ್ಲಿ. ಏನು ಫುಲ್ ಇದೆ ಗುರು ಈ ಗಾಡೀಲಿ, ಸೈಕ್ ಆಗಿದೆ. ಎಕ್ಸ್ಲೇಟ್ರ್ ಅಪ್ಲೈ ಮಾಡ್ತಾ ಇದ್ರೆ ಹಂಗೆ ರಾಕೆಟ್ ಹೋದಂಗೆ ಹೋಗ್ತಾ ಇದೆ. ಯಾರೆಲ್ಲ ಇದುವರೆಗೂ ಟ್ರ್ಯಾಕ್ಟರ್ನ ಓಡಿಸಿಲ್ಲ, ಒಂದ್ಸಲ ಮಹೇಂದ್ರ ಟ್ರ್ಯಾಕ್ಟರ್ನ ಓಡಿಸಿ ನೋಡಿ, ಸೀರಿಯಸ್ಲಿ ಕಳ್ದೋಗ್ತೀರಾ. ಮೇಡ್ ಇನ್ ಇಂಡಿಯಾ ಬ್ರ್ಯಾಂಡು, ಪವರ್ ನೋಡಿದ್ರೆ ಸೈಕಾಗಿ ಹೋಗ್ತೀರಾ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಇದು 4 ಸಿಲಿಂಡರ್ ಗಾಡಿ. ಇದು ಫೈರಿಂಗ್ ಆರ್ಡರ್ ಹೆಂಗಾಗುತ್ತೆ ಅಂದರೆ ಅವ್ನು ಇಲ್ಲೇ ಮೆನ್ಷನ್ ಮಾಡಿದ್ದಾನೆ 1342 ಅಂತ. ಫಸ್ಟ್ ಸಿಲಿಂಡರಲ್ಲಿ ಇಲ್ಲಿ 5 ಸ್ಟ್ರೋಕ್ ಆಗುತ್ತೆ, ಸೆಕೆಂಡ್ ಇಲ್ಲಿ 5 ಸ್ಟ್ರೋಕ್ ಆಗುತ್ತೆ, ಥರ್ಡ್ 4. ಸೊ 1 2 ಏನಿದೆ ಅದು ಅಪ್ ಮೂಮೆಂಟಲ್ಲಿ ಇದ್ದರೆ ಥರ್ಡ್ 4 ಡೌನ್ ಮೂಮೆಂಟಲ್ಲಿ ಇರುತ್ತೆ. ಆ ಥರ ಇದು ಕ್ರ್ಯಾಂಕ್ ಶಾಫ್ಟ್ ವರ್ಕ್ ಆಗುತ್ತೆ. ಮಹೀಂದ್ರ ಆ್ಯಂಡ್ ಮಹೀಂದ್ರ ಈ ಕಂಪ್ನಿ ಸ್ಟಾರ್ಟ್ ಆಗಿದ್ದು 1945ಅಲ್ಲಿ. ಜಗದೀಶ್ ಚಂದ್ರ ಮಹೀಂದ್ರ ಮತ್ತು ಕೈಲಾಶ್ ಚಂದ್ರ ಮಹೀಂದ್ರ ಇವರಿಬ್ಬರು ಈ ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಇವರು ಸ್ಟೀಲ್ ಟ್ರೇಡಿಂಗ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರ್ತಾರೆ. 1963 ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಟ್ರ್ಯಾಕ್ಟರ್ B275 ಈ ಮಾಡಲ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. 1990ಸಲ್ಲಿ ಒಳ್ಳೆ ಮಾರ್ಕೆಟ್ ಸಿಗುತ್ತೆ ಇಂಡಿಯಾದಲ್ಲಿ. 475 575 DI ಮಾಡಲ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವರು ಡಿಸೈನ್ ಬಗ್ಗೆ ಮಾತಾಡಬೇಕು ಮಹೇಂದ್ರ ಅಂದರೆ, ಇವ್ರದ್ದು ಟ್ಯಾಕ್ಟ್ರಿ ಐಡೆಂಟಿಫಿಕೇಷನ್ ರೆಡ್ ಕಲರ್ದು. ರೆಡ್ ಕಲರೇ ಇವ್ರ ಸಿಗ್ನೇಚರ್. ಯಾವ್ದಾರ ಒಂದು ಟ್ಯಾಕ್ಟ್ರಿನ ನಾವು ರೆಡ್ ಕಲರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದು ಮಹೇಂದ್ರ ಟ್ಯಾಕ್ಟ್ರಿ ಅಂತಲ್ಲ. ಆಶ್ಚರ್ಯ ಆಶ್ಚರ್ಯ. ಇದು ರೇಡಿಯೇಟ್ರ್ ಗ್ರಿಲ್ ನೋಡಿ ಹೆಂಗೆ ಕೊಟ್ಟಿದ್ದಾನೆ, ಸಕ್ಕತ್ತಾಗಿ ಕೊಟ್ಟಿದ್ದಾನೆ ಮಾತ್ರ. ಗ್ರಿಲ್ ಮಾತ್ರ ಒಳಗಡೆ ಮೆಸ್ ಕೊಟ್ಟಿದ್ದಾನೆ. ಏನೇ ಡಸ್ಟ್ ಪಾರ್ಟಿಕಲ್ ಎಲ್ಲ ಫಿಲ್ಟರ್ ಆಗಿ ಒಳಗಡೆ ಹೋಗುತ್ತೆ ಏರು. ಇಲ್ಲಿಗೆ ಮಧ್ಯೆ ಒಂದು ಫಿಲ್ಟರ್ ಇರುತ್ತೆ. ಹೆಡ್ ಲ್ಯಾಂಪ್ಸ್ ನೋಡಿ, ಹೆವಿ ಪವರ್ಫುಲ್ ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾನೆ. ಆಲೋಜನ್ ಕೊಟ್ಟಿದ್ದಾನೆ ಎರಡೂ. ಇಲ್ಲೊಂದು ಲೋಗೋ ಕೊಟ್ಟಿದ್ದಾನೆ ಮಹೇಂದ್ರ ಅಂತ. ಈ ಗಾಡೀಲಿ ಇಂಜಿನ್ ಕೂಲಿಂಗ್ ಸಿಸ್ಟಮ್ ಎಲ್ಲ ವಾಟರ್ ಕೂಲಿಂಗ್ ಬರುತ್ತೆ. ಇದೇ ರೇಡಿಯೇಟರ್, ಇದು ರೇಡಿಯೇಟರ್ ಫ್ಯಾನು. ಇದು ಬೆಲ್ಟ್ ಡ್ರೈವ್ ಬರುತ್ತೆ ಇಂಜಿನಿಂದ. ಬೆಲ್ಟ್ ಡ್ರೈವಿಂದ ಕನೆಕ್ಟ್ ಮಾಡಿರ್ತಾರೆ. ಇದೇನು ಫ್ಯಾನ್ ರನ್ ಆಗುತ್ತೆ, ಏರ್ನೆಲ್ಲ ಸಕ್ ಮಾಡ್ಕೊಳ್ಳುತ್ತೆ ಔಟ್ಲೆಟಿಂದ. ಆ ಸಕ್ ಮಾಡ್ಕೊಂಡಿದ್ದೆಲ್ಲ ವಾಟರ್ನ ಕೂಲ್ ಮಾಡಿ ತಿರ್ಗಾ ಇಂಜಿನಿಗೆ ಸಪ್ಲೈ ಕೊಡುತ್ತೆ. ಇದು ವೆರಿ ಇಂಟ್ರೆಸ್ಟಿಂಗ್. ಇದು ಡೈನೋಮೋ ಬರುತ್ತೆ. ಇದು ಬ್ಯಾಟ್ರಿ ಚಾರ್ಜ್ ಯೂಸ್ ಮಾಡ್ತಾರೆ. ವಿ ಬೆಲ್ಟಿಂದ ಕನೆಕ್ಟ್ ಮಾಡಿ ಇಂಜಿನಿಂದ ಇದು ಆಟೋ ರನ್ ಆಗುತ್ತೆ ಇಂಜಿನಿಂದ. ಸೊ ಈ ಡೈನೋಮೋ ರನ್ ಆದರೆ ನಮಗೆ ಬ್ಯಾಟ್ರಿ ಕೂಡ ಚಾರ್ಜ್ ಆಗ್ತಾ ಇರುತ್ತೆ. ಈ ಗಾಡೀಲಿ 47 ಲೀಟ್ರ್ ಫ್ಯೂಲ್ ಕೆಪಾಸಿಟಿ ಕೊಟ್ಟಿದ್ದಾನೆ. ಈ ಥರ ಕೊಟ್ಟಿದ್ದಾನೆ ಫ್ಯೂಲ್ ಹಾಕೋಕ್ಕೆಲ್ಲ. ನಾ ಇಲ್ಲಿ ಬಾನೆಟಲ್ಲಿ ಓಪನ್ ಕ್ಲೋಸು, ಇಲ್ಲಿ ಕ್ಯಾಪ್ ಸಿಸ್ಟಮ್ ಕೊಟ್ಟಿದ್ದಾನೆ. ಏನು ಇಲ್ಲಿ ಫ್ಯೂಲ್ ಹಾಕ್ತೀವೋ ಇದೆಲ್ಲ ಫಸ್ಟ್ ಇಲ್ಲಿ ಡೀಸೆಲ್ ಫಿಲ್ಟರ್ ಅಂತ ಇದು ಫಿಲ್ಟರ್ ಆಗುತ್ತೆ. ಇಲ್ಲಿ ಡೀಸೆಲ್ ಫಿಲ್ಟರ್ ಹಾಕಿದಂಗೆ ಡೀಸೆಲ್ ಪಂಪಿಗೆ ಹೋಗುತ್ತೆ. ನೀವೇನು ಆಕ್ಸಿಲೇಟರ್ ಕೊಡ್ತೀರಾ ಇದೇ ಮೂಮೆಂಟ್, ಆಕ್ಸಿಲೇಟರ್ ಮೂಮೆಂಟು. ಇಲ್ಲಿಂದ 4 ಜೆಟ್ಸ್ ಇದೆ, 1 2 3 4. ಈಚ್ ಸಿಲಿಂಡ್ರಿಗೆ ಒಂದೊಂದು ಜೆಟ್ ಕೊಟ್ಟಿದ್ದಾನೆ. ಅದು ಎಷ್ಟು ಬೇಕೋ ಕಂಪ್ರೆಷನ್ ರೇಷಿಯೋಗೆ ಅಷ್ಟು ಸಪ್ಲೈ ಮಾಡುತ್ತೆ ಡೀಸೆಲ್ನ ಇದು ಸಿಲಿಂಡ್ರಿಗೆ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಇದೇ ಶೆಲ್ಫ್ ಸ್ಟಾರ್ಟರು. ಈ ಶೆಲ್ಫ್ ಸ್ಟಾರ್ಟರು ಒಂದು ಫ್ರೀ ವೀಲ್ಗೆ ಕನೆಕ್ಟ್ ಆಗಿರುತ್ತೆ ಇಲ್ಲಿ. ಇದು ಏರ್ ಫಿಲ್ಟರ್ ಬರುತ್ತೆ, ಇದು ಎಕ್ಸಾಸ್ಟ್ ಬರುತ್ತೆ. ಏರ್ ಫಿಲ್ಟರ್ ಮತ್ತು ಎಕ್ಸಾಸ್ಟ್ನ ರಿಮೂವ್ ಮಾಡಿದ್ದೇನೆ. 2008 ಮಾಡಲ್ ಟ್ಯಾಕ್ರಿ ಇದು. ಇದು ಚಾರ್ಸಿ ಎಲ್ಲ ಬಂದ್ಬಿಟ್ಟು ಆಫ್ ಫ್ರೇಮ್ ಚಾರ್ಸಿ ಅಂತ ಬರುತ್ತೆ. ಆಫ್ ಫ್ರೇಮ್ ಚಾರ್ಸಿ ಏನಕ್ಕೆ ಅಂದರೆ ಇಂಜಿನ್ ಪಾರ್ಟು ಮತ್ತು ಟ್ರಾನ್ಸ್ಮಿಷನ್ ಪಾರ್ಟು ಮತ್ತು ಆಕ್ಸೆಲ್ ಪಾರ್ಟು 3 ಪಾರ್ಟು ನಾವು ಈಸಿಯಾಗಿ ಡಿವೈಡ್ ಮಾಡ್ಬೋದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇದಕ್ಕೆ ಎಕ್ಸ್ಟ್ರಾ ಫ್ರೇಮ್ ಎಲ್ಲ ಇರೋಲ್ಲ. ಎಕ್ಸ್ಟ್ರಾ ಫ್ರೇಮ್ ಕೊಟ್ಟರೆ ಇದಕ್ಕೆಲ್ಲ ಹೆವಿ ಆಗಿಬಿಡುತ್ತೆ. ಸೊ ಈ ಥರ ಪಾಟ್ನೇ ಇವರು ಫ್ರೇಮ್ ಯೂಸ್ ಮಾಡಿಕೊಂಡು ಆಫ್ ಫ್ರೇಮ್ ಚಾರ್ಸಿ ಅಂತ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಡ್ಯಾಶ್ ಬೋರ್ಡಲ್ಲಿ ಇಲ್ಲಿ RPM ಮೀಟರ್ ಕೊಟ್ಟಿದ್ದಾನೆ. ಇದು ಸ್ಪೀಡೋ ಮೀಟರ್ ಅಲ್ಲ, ಇದು RPM ಮೀಟರ್. ಇಲ್ಲಿ ಟೆಂಪ್ರೇಚರ್ ಇಂಡಿಕೇಟ್ ಮಾಡುತ್ತಾ, ಇಲ್ಲಿ ಬ್ಯಾಟ್ರಿ ಇಂಡಿಕೇಟ್ ಮಾಡುತ್ತಾ, ಇಲ್ಲಿ ಫ್ಯೂಲ್ ಇಂಡಿಕೇಟ್ ಮಾಡುತ್ತಾ, ಇಲ್ಲಿ ಆಯಿಲ್ ಇಂಡಿಕೇಟ್ ಮಾಡುತ್ತಾ. ಓಕೆ, ಥ್ಯಾಂಕ್ ಯು. ಕಾಲೇಜ್ ಮುಗಿದ್ಮೇಲೆ ನಾವು ಬ್ಯಾಡ್ಜ್ ಎಲ್ಲ ವೇಸ್ಟ್ ಮಾಡಲ್ಲ, ಈ ಥರ ಯೂಸ್ ಮಾಡ್ತೇವೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇಲ್ಲಿ ಕೀ ಸಾಕೆಟ್ ಕೊಟ್ಟಿದ್ದಾನೆ, ಇಲ್ಲಿ ಟಿಪ್ಪರ್ ಕೊಟ್ಟಿದ್ದಾನೆ, ಇಲ್ಲಿ ಪಾಸಿಂಗು ಮತ್ತು ಇಂಡಿಕೇಟರ್ ಕೊಟ್ಟಿದ್ದಾನೆ, ಇಲ್ಲಿ ಹೆಡ್ ಲ್ಯಾಂಪ್ ಆನ್ ಆಫ್ ಕೊಟ್ಟಿದ್ದಾನೆ, ಇಲ್ಲಿ ಇಂಜಿನ್ ಕಟ್ ಆಫು, ಇಲ್ಲಿ ಪಾರ್ಕಿಂಗ್ ಸ್ವಿಚ್ ಕೊಟ್ಟಿದ್ದಾನೆ. ಸ್ಟೇರಿಂಗಲ್ಲೆಲ್ಲ 2 ಆಪ್ಷನ್ ಕೊಟ್ಟಿದ್ದಾನೆ. ಒಂದು ಆರ್ಡಿನರಿ, ಒಂದು ಪವರ್ ಸ್ಟೇರಿಂಗ್. ಆರ್ಡಿನರಿ ಸ್ಟೇರಿಂಗ್ ಹೊಡಿಬೇಕು ಅಂದರೆ ಕೈಯಲ್ಲಿ ಎಕ್ಸ್ಟ್ರಾ ನರ ಇರಬೇಕು. ಟ್ಯಾಕ್ರಿಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಡ್ಯೂಯಲ್ ಬ್ರೇಕ್ ಇರುತ್ತೆ. ಯಾವ ಥರ ಅಂದರೆ ಈ ಥರ ಇರುತ್ತೆ. 1 ಟೈರಿಗೆ ಒಂದು, ಇನ್ನೊಂದು ಟೈರಿಗೆ ಒಂದು, ಈ ಥರ ಡ್ಯೂಯಲ್ ಬ್ರೇಕ್ ಕೊಟ್ಟಿರ್ತಾನೆ. ಇದನ್ನು ಅಪ್ಲೈ ಮಾಡ್ಕೊಂಡು ಅದನ್ನು ರಿಲೀಸ್ ಮಾಡಿದ್ರೆ ಸಡನ್ನಾಗಿ ಈ ಕಡೆ ಟರ್ನ್ ಆಗುತ್ತೆ.
ಟರ್ನಿಂಗ್ ಪ್ರೋಸೆಸ್ಗೆ ಈ ಥರ ಕೊಟ್ಟಿರ್ತಾನೆ. ಇದು ಆಕ್ಸ್ಲೇಟರ್ ಕೊಟ್ಟಿರ್ತಾನೆ. ಇಲ್ಲಿ ಟ್ರಾನ್ಸ್ಮಿಷನು 4 ಸ್ಪೀಡು ಪ್ಲಸ್ ರಿವರ್ಸ್ ಒಂದು ಕೊಟ್ಟಿದ್ದಾನೆ. ಇದು ಚೋಟಾಗಿರೋದು HL ಅಂತ, ಐ ಮತ್ತು ಲೋ ಅಂತ. ಲೋಗೆ ಹಾಕೊಂಡು ಏನಾರು ಹೊಡೆದ್ರೆ ನಮಗೆ ಎಕ್ಸ್ಟ್ರಾ ಪವರು, ಎಕ್ಸ್ಟ್ರಾ ಟಾರ್ಕ್ ಕೊಡುತ್ತೆ. ಇದರಲ್ಲಿ ಹೆವಿ ಪುಲ್ ಕೊಡುತ್ತೆ. ಇದು ಕ್ಲಚ್ಚು. ಇನ್ನೊಂದು PTO ಅಂತ ಇದೆ, ರೋಟ್ರವರಿ ಸಿಸ್ಟಮ್ಗೆ ಇದು PTO ಲಿವರ್ ಯೂಸ್ ಆಗುತ್ತೆ. ವೇದ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಟ್ಯಾಕ್ಟ್ರಿಗೆಲ್ಲ ನಾವು ಸರ್ವಿಸ್ ಹೆಂಗೆ ಮಾಡಿಸ್ತೀವಿ ಅಂದರೆ ಕಿಲೋಮೀಟ್ರ್ ಲೆಕ್ಕದಲ್ಲಿ ಸರ್ವಿಸ್ ಮಾಡಿಸಲ್ಲ ನಾವು, ಗಂಟೆ ಲೆಕ್ಕದಲ್ಲಿ ಸರ್ವಿಸ್ ಮಾಡಿಸೋದು. ಇದಕ್ಕೆ ಟ್ಯಾಕ್ಟ್ರಿಗಳಿಗೆಲ್ಲ 250 ಗಂಟೆ 300 ಗಂಟೆಗೆ ಸರ್ವಿಸ್ ಮಾಡಿಸ್ತೀವಿ. ಇಂಜಿನ್ಗೆ 6.5 ಲೀಟ್ರ್ ಆಯಿಲ್ ಬೇಕು ಸರ್ವಿಸಿಗೆ. ಹೈಟೆಕ್ ಸ್ಮಾರ್ಟ್ ಹೈಡ್ರಾಲಿಕ್ಸ್ ಇದರಲ್ಲಿ ಅಪ್ಗ್ರೇಡ್ ಮಾಡಿದ್ದಾನೆ. ಯೂನಿವರ್ಸಲ್ ಟ್ರಾನ್ಸ್ಮಿಷನ್ ಹೈಡ್ರಾಲಿಕ್ ಆಯಿಲ್ UTHI ಆರ್ ಮಲ್ಟಿಗ್ರೇಡ್ ಆಯಿಲ್ ಅನ್ನೋ ಹೈಡ್ರಾಲಿಕ್ಸ್ನ ಅಪ್ಗ್ರೇಡ್ ಮಾಡಿದ್ದಾನೆ ಇದರಲ್ಲಿ. ಏನು ಅಪ್ಗ್ರೇಡ್ ವರ್ಷನ್ ಅಂದರೆ ಗೇರ್ ಬಾಕ್ಸ್ ಆಯಿಲ್ ಮತ್ತು ಹೈಡ್ರಾಲಿಕ್ಸ್ ಆಯಿಲ್ ಮತ್ತು ಬ್ರೇಕ್ ಆಯಿಲ್ ಇದಕ್ಕೆಲ್ಲ ಸೇಮ್ ಆಯಿಲ್ ರಿಸರ್ವರ್ ಕೊಟ್ಟಿದ್ದಾನೆ. 35 ಲೀಟರ್ ಆಯಿಲ್ ಕೆಪಾಸಿಟಿ ಕೊಟ್ಟಿದ್ದಾನೆ ಸ್ಟೋರೇಜು. ಅವನು ಕೆಲವೊಂದು ಟ್ಯಾಕ್ಟ್ರಿಲಿ ಗೇರ್ ಬಾಕ್ಸು ಮತ್ತು ಹೈಡ್ರಾಲಿಕ್ಸ್ ಎಲ್ಲ ಡಿಫ್ರೆಂಟ್ ಬರುತ್ತೆ ಸ್ಟೋರೇಜು, ಇದರಲ್ಲೆಲ್ಲ ಸೇಮ್ ಕೊಟ್ಟಿದ್ದಾನೆ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಈ ಗಾಡೀಲಿ ಟೈರ್ ಸೈಜ್ ಬಂದು ಫ್ರಂಟು 6.00 16 ಇಂಚಸ್ ಬರುತ್ತೆ. ಬಟನ್ ಟೈರ್ ಬಂದ್ಬಿಟ್ಟು 12.4 28 ಇಂಚಸ್ ಬರುತ್ತೆ. ಕೆಲವರು ಸೈಜ್ನ ಎಕ್ಸ್ಟ್ರಾ ಹಾಕ್ಸ್ಕೊತಾರೆ, ಒಳ್ಳೆ ಗ್ರಿಪ್ ಕೊಡುತ್ತೆ ಆವಾಗ. ಇಂಡಿಕೇಟ್ರು, ಬ್ರೇಕ್ ಲ್ಯಾಂಪ್ಸು ಇದೆಲ್ಲ ಆಲೋಚನೆ ಬರುತ್ತೆ. ಇದ್ಯಾವುದು ವರ್ಕಿಂಗ್ ಕಂಡೀಷನಲ್ಲಿಲ್ಲ. ಏನಕ್ಕೆ ಅಂದರೆ ಇದೆಲ್ಲ ವೈರಿಂಗ್ ಎಲ್ಲ ಔಟ್ಸೈಡ್ ಇದೆ. ಸೊ ಇವಾಗೇನಾದರೂ ಒಂದು ಗರಿ ತಗ್ಲಾಕೊಂಡು ಎಣ್ಣೆ ತಗ್ಲಾಕೊಂಡು ಇದೆಲ್ಲ ವೈರಿಂಗ್ ಕಟ್ಟಾಗ್ಬಿಡುತ್ತೆ. ನೋಡಿ ಇದು ಔಟ್ಸೈಡ್ ಕೊಟ್ಟಿದ್ದಾನೆ ವೈರಿಂಗು. ಆಯ್ತು ಬಿಡು. ಈ ಗಾಡೀಲಿ ಫ್ರಂಟ್ ಆಕ್ಸಲ್ ಮಾತ್ರ ಹೆವಿ ಗೇಜಲ್ಲಿ ಕೊಟ್ಟಿದ್ದಾನೆ ಮಾತ್ರ. ಇದಕ್ಕಿನ್ನೂ ವೆಯ್ಟ್ ಹಾಕ್ಸ್ತಾರೆ, ಎಕ್ಸ್ಟ್ರಾ ಬಂಪರ್ ಹಾಕ್ಸ್ತಾರೆ ಹೆವಿ ಲೋಡ್ ಪುಲ್ ಮಾಡೋರು. ಇಲ್ಲಿ ಬ್ಯಾಟ್ರಿ ಬಾಕ್ಸ್ ಕೊಟ್ಟಿದ್ದಾನೆ, ಒನ್ ಸೈಡ್ ಮಿರರ್ ಕೊಟ್ಟಿದ್ದಾನೆ. ಇಲ್ಲಿ ಶಾಕ್ ಅಬ್ಸರ್ ಬರೋಲ್ಲ ಇದಕ್ಕೆ ಟ್ಯಾಕ್ಟ್ರಿಗೆ. ಇದೆಲ್ಲ ಸೀಟಿಗೆ ಕೊಟ್ಟಿರ್ತಾನೆ ಶಾಕ್ ಅಬ್ಸರ್. ಸೀಟೆಲ್ಲ ಮೂವ್ಮೆಂಟ್ ಇದೆ, ಹಿಂದೆನೂ ಸ್ಲೈಡ್ ಮಾಡ್ಬೋದು, ಮುಂದೆನೂ ಸ್ಲೈಡ್ ಮಾಡ್ಬೋದು. ಇಲ್ಲಿ ಸ್ಪ್ರಿಂಗ್ ಆ್ಯಕ್ಷನ್ ಕೊಟ್ಟಿದ್ದಾನೆ ಇಲ್ಲಿಂದ. ಈ ಸೈಡು ಸಣ್ಣದಾಗಿ ಒಂದು ಟೂಲ್ಸ್ ಬಾಕ್ಸ್ ಕೊಟ್ಟಿದ್ದಾನೆ ಏನಾದರೂ ಎಮರ್ಜೆನ್ಸಿಗೆ ಇಟ್ಕೊಳ್ಳೋಕ್ಕೆ. ಈ ಸೈಡ್ ಒಂದು ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾನೆ. ಟ್ಯಾಕ್ಟ್ರಿಗೂ ಕೂಡ ಹ್ಯಾಂಡ್ ಬ್ರೇಕ್ ಇರುತ್ತೆ. ಇದು ಲಿವರ್ ಕೊಟ್ಟಿದ್ದಾನೆ, ಹೈಡ್ರಾಲಿಕ್ ಲಿಫ್ಟಿಂಗ್ ಲಿವರ್ ಇದು. ಇದೆ ಹೈಡ್ರಾಲಿಕ್ ಲಿಫ್ಟಿಂಗು. ಇದು ಸ್ಟ್ಯಾಂಡರ್ಡ್ ವೆಯ್ಟ್ ಬಂದ್ಬಿಟ್ಟು 1 ಟನ್ ಕೊಟ್ಟಿದ್ದಾನೆ ವೆಯ್ಟ್ ಲಿಫ್ಟಿಂಗಿಗೆ. ಇದು ನೇಗ್ಲು ಹಾಕ್ಕೊಳ್ಳೋಕ್ಕೆ, ಕಲ್ಟಿವೇಷನ್ ಮಾಡೋಕ್ಕೆಲ್ಲ ಇದೇ ಯೂಸ್ ಆಗೋದು. ಇಲ್ಲಿ ಉಕ್ ಬೆಡ್ಡಿಂಗ್ ಕೊಟ್ಟಿದ್ದಾನೆ ಟ್ರಾಲಿ ಹಾಕ್ಕೊಳ್ಳೋಕ್ಕೆ. ಇಲ್ಲೊಂದು ಆಯಿಲ್ ಪೈಪ್ ಕೊಟ್ಟಿದ್ದಾನೆ, ಆಯಿಲ್ ಸಪ್ಲೈ ಮಾಡುತ್ತೆ ಟ್ರಾಲಿಗೆ, ಹೈಡ್ರಾಲಿಕ್ಕಿಗೆ. ಇದೆ ಏರ್ ಫಿಲ್ಟ್ರು ಮತ್ತು ಇದು ಸೈಲೆನ್ಸರು. ಸೈಲೆನ್ಸರ್ ಮೇಲೆ ಮಹೇಂದ್ರ ಅಂತ ಪ್ರಿಂಟ್ ಮಾಡಿದ್ದಾರೆ. ಸಖತ್ತಾಗಿದೆ, ಸ್ಟೈಲಿಶ್ ಮಾತ್ರ ಸೈಲೆನ್ಸರು. ಕೆಲವರು ಅಂತಿರ್ತಾರೆ ಒಂದು ಟ್ರ್ಯಾಕ್ಟರ್ ತೊಗೊಂಡು ಏನು ಚೋಕಿ ಮಾಡ್ತಾನಪ್ಪ ಅಂತ. ಈ ಥರ ಒಂದು ಟ್ರ್ಯಾಕ್ಟರ್ ತೊಗೊತೀನಿ ಅಂದರೆ 7 ರಿಂದ 8 ಲಕ್ಷ ಆಗುತ್ತೆ ಬರೀ ಒಂದು ಇಂಜಿನ್ಗೆ. ಅದಕ್ಕೆ ಟ್ರೈಲರು, ನೇಗ್ಲು, ರೋಟ್ರಿ ಅದೆಲ್ಲ ತರೋ ಅಷ್ಟರಲ್ಲಿ 10 ರಿಂದ 12 ಲಕ್ಷ ಆಗುತ್ತೆ. ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ತಂದು ಶೋಕಿ ಮಾಡ್ದಂಗೆ ಇರೋಕ್ಕಾಗುತ್ತಾ? ನೋಡಿ ಸ್ವಾಮಿ, ನಾವಿರೋದು ಹೀಗೆ